ನಾವು ಉತ್ತಮರಾಗಿದ್ದರು, ನಾವು ಕಷ್ಟಪಟ್ಟು ಕೆಲಸ ಮಾಡೋರಾಗಿದ್ದರು, ನಾವು ಧರ್ಮಶಾಸ್ತ್ರ ಪಾರಂಗತರಾಗಿ ಬಹಳ ನೀತಿವಂತರಾಗಿದ್ದರು. ಭೂಮಿ ಸರಿ ಇಲ್ಲದೆ ಇದ್ದರೆ ಅಲ್ಲಿ ನಿವಾಸ ಮಾಡ್ತಾ ಇರ್ತಕ್ಕಂಥವರ ಗುಣಗಣಗಳನ್ನು ಅದು ಎಳೆದು ಹಾಕ್ಕೊಂಡು ಬಿಡುತ್ತೆ. ನೀವು ತಿಳ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಮಾರ್ಗ ಏನು ಅಂತಂದರೆ ಸ್ಥಳ ಪ್ರಶ್ನೆಯನ್ನು ಜ್ಯೋತಿಷಿಗಳ ಬಳಿಗೆ ಹೋಗಿ ಇಡಿಸೋದು. ಆಗ್ತಕ್ಕಂಥವ್ರು ನೀವೇ ಸ್ವಯಂ ಆ ಥರದ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹೊಂಡ ಗುಂಡಿಯನ್ನು ಹೊಡೆದು ಆ ಮಣ್ಣನ್ನು ತೆಗೆದು ಮೇಲಕ್ಕೆ ಹಾಕೋದು. ಆ ಮಣ್ಣಿನಲ್ಲಿ ಮೂಳೆಗಳು, ಇದ್ದಿಲು, ಕೂದಲು ಸಿಕ್ಕಬಾರ್ದು. ಶಲ್ಯದೋಷ ಅಂತ ಹೆಸರು ವಾಸ್ತುಶಾಸ್ತ್ರದಲ್ಲಿ. ಸುಮಾರು ಜನ ಯಾರು ಮಾಧ್ಯಮದಲ್ಲಿ ಹೇಳಿಲ್ಲ ಇಲ್ಲಿವರೆಗೂ. ಗುಂಡಿ ತುಂಬಿದ ನಂತರ ಒಂದಷ್ಟು ಮಣ್ಣು ಹೊರಗೆ ಮಿಕ್ಕಬೇಕು. ಮಣ್ಣು ಹೆಚ್ಚಿರಬೇಕು ಗುಂಡಿಯ ಪ್ರಮಾಣಕ್ಕೆ. ಕಪ್ಪು ಬಣ್ಣದ ಮಣ್ಣು, ಕಪ್ಪು ಬಣ್ಣದ ಹೊಂಡ ನಿಮಗೆ ಕಂಡ್ರೆ ಅದು ಗುಂಡಿ ಹೊಂಡವನ್ನು ತೆಗೆದಾಗ ಗೌರ್ಮೆಂಟ್ ವರ್ಕರ್ ಆಗಿದ್ದರೆ ಅಥವಾ ಯಾರು ಕೆಳಗೋ ಕ್ಲರ್ಕ್ ಆಗಿದ್ದಾರೆ, ಯಾರ ಕೈ ಕೆಳಗೋ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಆ ಭೂಮಿ ಆಗಿ ಬರುತ್ತೆ. ಆಡಳಿತ ವರ್ಗದಲ್ಲಿರುವವರು ಅಲ್ಲಿದ್ದರೆ ಹಾಳಾಗಿ ಹೋಗ್ತಾರೆ. ಕೆಂಪು ಬಣ್ಣದ ಮಣ್ಣಿದ್ದರೆ ಗೌರ್ಮೆಂಟ್ ಸರ್ವೆಂಟ್ಸು ಅವರು ಒಳ್ಳೆಯದಲ್ಲ. ಭೂಸ್ವಾಧೀನಕಾರಕ ಪ್ರಯೋಗವನ್ನು ಒಂದಿಷ್ಟು ದಿನ ಇಂಥ ವಾರದಲ್ಲಿ ಹೀಗೆ ಮಾಡಬೇಕು, ಇಂಥ ವಸ್ತು ತೆಗೆದುಕೊಂಡು ಬರಬೇಕು ಆ ಭೂಮಿಯನ್ನು ತೆಗೆದುಕೊಳ್ಳುವವನು ಅಂತ ಒಂದು ನಿಯಾಮಕ ಇದೆ. ಸುಮಾರು ಜನಗಳ ಭೂಮಿ ಮಾರಾಟ ಆಗೋದಿಲ್ಲ. ಅವಾಗ ಈ ಪ್ರಯೋಗವನ್ನು ಮಾಡಿಸಿದರೆ ಅದು ಮಾರಾಟವಾಗಿಯೂ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಮಾರ್ಗದರ್ಶಕರು, ಧರ್ಮಶಾಸ್ತ್ರ ಪರಿಣಿತರು, ವೇದಶಾಸ್ತ್ರ ಪಾರಂಗತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳವಾದ, ಎಲ್ಲರಿಗೂ ಸನ್ಮಂಗಳವಾಗಲಿ. ವೀಕ್ಷಕರೇ, ಜೀವನದಲ್ಲಿ ನಾವು ಬಹಳ ಆಸೆ ಪಟ್ಟು ಅಥವಾ ಕಷ್ಟಪಟ್ಟು ಶ್ರಮದಿಂದ ದುಡ್ಡು ಹೊಂದಿಸಿ ಏನೋ ಒಂದು ಸೈಟ್ ಅಥವಾ ಜಾಗನ ಖರೀದಿಸಿರ್ತೀವಿ. ಆದರೆ ಅಲ್ಲಿ ಮನೆ ಅಥವಾ ಅಂಗಡಿ ನಿರ್ಮಾಣ ಮಾಡೋದಕ್ಕೂ ಮೊದಲು ಆ ಭೂಮಿ ನಮಗೆ ಒಲಿದು ಬರುತ್ತಾ ಇಲ್ವಾ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಹಾಗಾದರೆ ನಿಜಕ್ಕೂ ಬಹಳಷ್ಟು ಸಲ ಅಂದರೆ ಸೈಟ್ ಖರೀದಿ ಮಾಡಿರ್ತಾರೆ, ಆದರೆ ಅಲ್ಲಿ ಮನೆನೋ ಅಥವಾ ಅಂಗಡಿನೋ ಏನೋ ಒಂದು ಕಟ್ಟಬೇಕು ಅಂತಂದಾಗ ಈ ಸಲಹೆಯನ್ನು ಪರಿಗಣಿಸೋದು ಎಷ್ಟು ಮುಖ್ಯ ಆಗುತ್ತೆ? ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ನಾವು ನಿವಾಸ ಮಾಡತಕ್ಕಂತಹ ಸ್ಥಳವು ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ ಇದ್ದೆ, 5-6 ಸತಿ ಹೇಳಿದ್ದೀನಿ, ಆಧಾರ ಮತ್ತು ಆದೇಯ ಅಂತ. ಈಗ ಬಹಳ ಉತ್ತಮವಾಗಿರ್ತಕ್ಕಂತಹ ಗೀರ್ ಹಸುವಿನ ಹಾಲು, ಹಳೇ ಒಂದು ತೆಂಗಿನ ಚಿಪ್ಪಿನಲ್ಲಿ ಹಾಕಿಟ್ರೆ ಏನಾಗುತ್ತೆ? ಹಾಳಾಗಿ ಹೋಗುತ್ತೆ ಅಲ್ವಾ? ಅಂದರೆ ಏನಾಯಿತು, ಹಾಲು ಅದರಲ್ಲಿ ಇರ್ತಕ್ಕಂತಹ ವಸ್ತು ಉತ್ತಮವಾಗಿದ್ದರು, ನಾವು ಉತ್ತಮರಾಗಿದ್ದರು, ನಾವು ಕಷ್ಟಪಟ್ಟು ಕೆಲಸ ಮಾಡೋರಾಗಿದ್ದರು, ನಾವು ಧರ್ಮಶಾಸ್ತ್ರ ಪಾರಂಗತರಾಗಿ ಬಹಳ ನೀತಿವಂತರಾಗಿದ್ದರು, ಸತ್ಯವಂತರಾಗಿದ್ದರು. ನಮಗೆ ನೆಲೆಯನ್ನು ಕೊಡ್ತಕ್ಕಂತಹ ಸ್ಥಳವು ದೋಷಯುಕ್ತವಾಗಿದ್ದರೆ ಈ ಕಪ್ಪೆ ಚಿಪ್ಪು ಅಥವಾ ಈ ಯಾವುದೋ ನಾರಿಕೇಳ ಕಪಾಲ ಅಂತೀವಿ ಅದಕ್ಕೆ, ಏನನ್ನು ತೆಂಗಿನಕಾಯಿಯ ಕರಟ, ಅದರಲ್ಲಿ ಹಾಕಿದ ಹಾಲು ಹೆಂಗೆ ಹಾಳಾಗಿ ಹೋಗುತ್ತೋ, ಭೂಮಿ ಸರಿ ಇಲ್ಲದೆ ಇದ್ದರೆ ಅಲ್ಲಿ ನಿವಾಸ ಮಾಡ್ತಾ ಇರ್ತಕ್ಕಂಥವರ ಗುಣಗಣಗಳನ್ನು ಅದು ಎಳೆದು ಹಾಕ್ಕೊಂಡು ಬಿಡುತ್ತೆ. ಆವಾಗ ಏನಾಗುತ್ತೆ, ತೊಂದರೆಯನ್ನು ನಾವು ಪಡಬೇಕಾಗಿ ಬರುತ್ತೆ. ಇದನ್ನು ತಿಳ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಮಾರ್ಗ ಏನು ಅಂತಂದರೆ ಸ್ಥಳ ಪ್ರಶ್ನೆಯನ್ನು ಜ್ಯೋತಿಷಿಗಳ ಬಳಿಗೆ ಹೋಗಿ ಇಡಿಸೋದು. ಸುಮಾರಲ್ಲಿ ಉಂಟು, ಘಟ್ಟದ ಕಡೆಗೆ ಹೆಚ್ಚಿದೆ, ನಮ್ಮಲ್ಲಿಲ್ಲ. ಬಟ್ ಕೇಳ್ತಾರೆ, ಕೇಳೋರ್ತಕ್ಕಂಥವ್ರು ಕೇಳ್ತಾರೆ. ಅದನ್ನು ಕೇಳಿ ಇಂತಹ ಸೈಟು ಇಂತಹ ಕಡೆ ನಾವು ತೆಗೆದುಕೊಳ್ಳಬೇಕು ಅಂತ ಇದನ್ನು ಪ್ರಶ್ನೆ ಮಾಡಿದ್ರೆ ಭೂಮಿಯ ಪೂರ್ತಿ ಲಕ್ಷಣಗಳು ಗೊತ್ತಾಗಿ ಹೋಗುತ್ತೆ. ಇದು ಬಿಟ್ಟು ಇನ್ನೇನನ್ನು ಮಾಡಬಹುದು ಅಂತಕ್ಕಂಥದ್ದು ಕೆಲವರಲ್ಲಿ ಇರುತ್ತೆ. ಅಂದರೆ ಮನಸ್ಸಲ್ಲೊಂದು ಹಪಾಹಪಿ, ನಾವೇನಾದರೂ ತಿಳ್ಕೊಂಬಿಡ್ಬೋದಾ ಅಂತ. 1-2 ಚಿಕ್ಕ ಉಪಾಯಗಳನ್ನು ಹೇಳ್ಬೋದು, ಅವರೇ ಮಾಡ್ಕೊಂಡು ನೋಡಲೇಬೇಕಾದ್ರೆ. ತೆಗೆದುಕೊಳ್ಳಬೇಕು ಅಂತಿರ್ತಕ್ಕಂತಹ ಸೈಟು ಆ ಸ್ಥಳಕ್ಕೆ ನೀವೇ ಹೋಗಬೇಕಾಗಿ ಬರುತ್ತಿದ್ದಕ್ಕೆ ಕಷ್ಟಪಟ್ಟು ಮಾಡೋ ಕೆಲವು ಪ್ರಯೋಗಗಳು ಕಷ್ಟ ಆದೀತು. ಬಟ್ ಆದರೂ ಹೇಳೋಣ ಅಂತ, ಪ್ರಾಸಂಗಿಕವಾಗಿ ಹೇಳೋಣ, ವಿಚಾರ ತಿಳಿದಿರಲಿ. ಒಂದು ಗುದ್ಲಿ ಪಿಕಾಸಿನ ತೆಗೆದುಕೊಂಡು ಹೋಗೋದು, ಚಚ್ಚೌಕಾರವಾಗಿ ಅಥವಾ ವೃತ್ತಾಕಾರವಾಗಿ ಒಂದು ಮೊಳದುದ್ದದಷ್ಟು ಗುಂಡಿಯನ್ನು ಹೊಡಿಬೇಕು. ಕೆಲಸದವ್ರ ಕೈಲಿ ಮಾಡಿಸಿ, ನೀವೊಂದು ಮೊಳ ಹೊಡೆದ್ರೆ ನೀವು ಆಮೇಲೆ ಮೈಕೈ ನೋವು ಬಂದು ಅದಕ್ಕೆ ಮಾತ್ರ ನುಂಗಬೇಕಾದೀತು ಜೋಪಾನ. ಮೈ ಕೆಲಸ ಮಾಡಿ ಕಡಿಮೆ ಕಷ್ಟ ಆಗ್ಬಿಟ್ಟಿದೆ ಜನರಿಗೆ ಅಲ್ವಾ, ಅದಕ್ಕೆ ತಮಾಷೆ ಮಾಡ್ತಾ ಇರೋದು. ಆಗ್ತಕ್ಕಂಥವ್ರು ನೀವೇ ಸ್ವಯಂ ಆ ಥರದ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹೊಂಡ ಗುಂಡಿಯನ್ನು ಹೊಡೆದು
ಆ ಮಣ್ಣನ್ನು ತೆಗೆದು ಮೇಲಕ್ಕೆ ಹಾಕೋದು. ಮಣ್ಣನ್ನು ತೆಗೆದು ಮೇಲಕ್ಕೆ ಹಾಕಿದಾಗ ಆ ಮಣ್ಣನ್ನು ಒಂದು ಸತಿ ಪರಿಶೋಧನೆ ಮಾಡಿ. ಆ ಮಣ್ಣಿನಲ್ಲಿ ಮೂಳೆಗಳು, ಇದ್ದಿಲು, ಕೂದಲು ಸಿಕ್ಕಬಾರ್ದು. ಇದಕ್ಕೆ ಶಲ್ಯದೋಷ ಅಂತ ಹೆಸರು ವಾಸ್ತುಶಾಸ್ತ್ರದಲ್ಲಿ. ಸುಮಾರು ಜನ ಯಾರೂ ಮಾಧ್ಯಮದಲ್ಲಿ ಹೇಳಿಲ್ಲ ಇಲ್ಲಿವರೆಗೂ. ಅದಿದ್ದರೆ ಆ ಸ್ಥಳವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಉತ್ತಮ. ಇದು ಮೊದಲನೆಯ ಪ್ರಯೋಗ. ಎರಡನೆಯದೇನು, ಈ ತೆಗೆದು ಹಾಕಿದ್ದೀವಲ್ಲ ಮಣ್ಣು, ಇದೆಲ್ಲ ಏನೂ ಇರಲಿಲ್ಲ, ಶಬಾಷ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿಕ್ಕೆ ಬರೋದಿಲ್ಲ. ಆ ಮಣ್ಣನ್ನು ಮತ್ತೆ ಗುಂಡಿಗೆ ತುಂಬಬೇಕು. ತುಂಬಿ ಹೀಗೆ ಸ್ವಲ್ಪ ತಟ್ಟಿದಾಗ ಆ ಭೂಮಿ ಸಮತಟ್ಟು ಮಟ್ಟಕ್ಕಿಂತ ಅದು ಹೆಚ್ಚು ಮಣ್ಣು ಹೊರಗೆ ಮಿಕ್ಕಬೇಕು. ನಮಗೆ ಗುಂಡಿಯಿಂದ ಮಣ್ಣು ತೆಗೆದಿದ್ವಿ, ವಾಪಸ್ಸು ತುಂಬಿದ ನಂತರದಲ್ಲಿ ಗುಂಡಿ ತುಂಬಿದ ನಂತರ ಒಂದಷ್ಟು ಮಣ್ಣು ಹೊರಗೆ ಮಿಕ್ಕಬೇಕು. ಮಣ್ಣು ಹೆಚ್ಚಿರಬೇಕು ಗುಂಡಿಯ ಪ್ರಮಾಣಕ್ಕೆ. ಅದು ಉತ್ತಮವಾದ ಭೂಮಿ. ಅದನ್ನು ಪರಿಗ್ರಹ ಮಾಡಿಕೊಳ್ಳಬಹುದು. ಆ ಭೂಮಿ ಕಪ್ಪು ಬಣ್ಣದ ಮಣ್ಣು, ಕಪ್ಪು ಬಣ್ಣದ ಹೊಂಡ ನಿಮಗೆ ಕಂಡ್ರೆ ಅದು ಗುಂಡಿಯ ಹೊಂಡವನ್ನು ತೆಗೆದಾಗ, ನೀವು ಸೇವಾ ವೃತ್ತಿಯಲ್ಲಿದ್ದರೆ, ಗೌರ್ಮೆಂಟ್ ವರ್ಕರ್ ಆಗಿದ್ದರೆ ಅಥವಾ ಯಾರು ಕೆಳಗೋ ಕ್ಲರ್ಕ್ ಆಗಿದ್ದಾರೆ, ಯಾರು ಕೈ ಕೆಳಗೋ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಆ ಭೂಮಿ ಆಗಿ ಬರುತ್ತೆ. ಆಡಳಿತ ವರ್ಗದಲ್ಲಿರುವವರು ಅಲ್ಲಿದ್ದರೆ ಹಾಳಾಗಿ ಹೋಗ್ತಾರೆ. ಕೆಂಪು ಬಣ್ಣದ ಮಣ್ಣಿದ್ದರೆ ಆಡಳಿತ ವರ್ಗದವರು, ಯಾರು ಮ್ಯಾನೇಜರಿಯಲ್ ಪೋಸ್ಟಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಉತ್ತಮ. ಯಾರು ಕೆಲಸದವರು ಇರ್ತಾರೆ, ಗೌರ್ಮೆಂಟ್ ಸರ್ವೆಂಟ್ಸು, ಅವ್ರಿಗೆ ಒಳ್ಳೆಯದಲ್ಲ. ಈ ಥರದ ಸುಮಾರು ಲಕ್ಷಣಗಳು ನಾವು ದಿನಪೂರ್ತಿ ಹೇಳಿದ್ರು ಸವಿಯೋದಿಲ್ಲ, ಅಷ್ಟಿದೆ. ಇನ್ನೂ ಒಂದು ಉತ್ತಮವಾಗಿರ್ತಕ್ಕಂತಹ ಪರಿಹಾರವನ್ನು ಏನು ಮಾಡಬಹುದು ಅಂದರೆ, ಇದು ಕಷ್ಟ. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಪರಿಹಾರ ಕಷ್ಟ. ಏಕೆಂದರೆ ಅಲ್ಲಿ ಸುಮಾರು ರಾತ್ರಿ ಒಂದು 4 ಗಂಟೆಗಳ ಕಾಲ ಅಲ್ಲಿ ಕಳಿಬೇಕಾಗಿ ಬರುತ್ತೆ. ಇಂತಹ ನಗರಗಳಲ್ಲಿ ಆಗೋದಿಲ್ಲ. ಯಾರನ್ನು ಪೊಲೀಸವ್ರಿಗೆ ಫೋನ್ ಮಾಡಿಬಿಡ್ತಾರೆ, ಇವರಲ್ಲಿ ಯಾರೋ ಬಂದು ಇಲ್ಲಿ ಸೈಟಲ್ಲಿ ಕೂತಿದ್ದಾರೆ ನೋಡ್ರಿ ಅಂತ. ಅದು ತಪ್ಪು ಆಗುತ್ತೆ. ನಗರದಲ್ಲಿ ಆ ಥರದ್ದೆಲ್ಲ ಮಾಡೋದು ಅದು ನ್ಯೂಸೆನ್ಸ್ ಅಂತ ಕೂಡ ಅನ್ನಿಸಿಕೊಳ್ಳುತ್ತೆ. ಆದ್ದರಿಂದ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಅದರ ಒಂದು ಏನು ಅಲ್ಲಿ ಹೋಗ್ಬಿಟ್ಟು ನಾವು ಪ್ರಯೋಗವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನು ಸೈಟ್ ಅನಿವಾರ್ಯ, ನಾನು ತೆಗೆದುಕೊಳ್ಳಲೇಬೇಕು, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ನಾನು ಇದು ತೊಗೊಂಡ್ಬಿಟ್ಟಿದ್ದೀನಿ, ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ, ಅಥವಾ ಇದು ಅಲಾಟ್ ಆಗಿದೆ BDAಯಿಂದ, ಕಾರ್ಪೊರೇಷನಿಂದ ಅಥವಾ KHPಯಿಂದ ಬಂದುಬಿಟ್ಟಿದ್ದು, ಈಗೇನು ಮಾಡೋದು? ಅಲ್ಲೇನು ಗುಂಡಿ ಹೊಡಿತಾ ಕೂರೋದು ನಾವು ಅಲ್ವಾ? ಇದು ಬರುತ್ತೆ ಪ್ರಶ್ನೆ. ಏನು ಇಲ್ಲವೇ ಇಲ್ಲ. ಇಲ್ಲಾಂದ್ರೆ ಮಾವ ಕೊಟ್ಬಿಟ್ಟ, ಮದುವೆ ಮಾಡಿಕೊಟ್ಟು ಮಾವ ಈ ಮನೆ ಕಟ್ಕೊಳ್ಳಿ ಅಳಿ ಅಂದರೆ ಅಂತ. ಈಗ ಅಲ್ಲಿ ಗುಂಡಿ ಹೊಡಿತಾ ಕೂತ್ಬಿಟ್ಟು ಮಾವ ಇದು ನನಗೆ ಆಗಿ ಬರ್ತಿಲ್ಲ, ನೀವು ಬೇರೆಯವ್ರು ಕೊಡಿ, ನನಗೆ ದುಡ್ಡು ಕೊಡಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಈ ಥರದ್ದೆಲ್ಲ ಸರಿಸುಮಾರು ಸಮಸ್ಯೆಗಳು ಒದಗುತ್ತೆ. ಏನು ಮಾಡಬೇಕು ಅಂತಂದರೆ, ಭೂಸ್ವಾಧೀನಕಾರಕ ಪ್ರಯೋಗ ಅಂತ ಒಂದು ಪೂಜೆ ಉಂಟು. ಆ ಪೂಜಾ ವಿಧಾನ ಎಲ್ಲ ನಾನು ಹೇಳ್ತಾ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಈಗ ದಂತವೈದ್ಯನಾದವನು ಏನು ಹೇಳ್ಬೋದು ಈ ಥರ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ? ಹುಳುಕಲಿಗೆ ಏನು ಮಾಡ್ಬೋದು? ಪೇಯ್ನ್ ಕಿಲ್ಲರ್ ನುಂಗಪ್ಪ ಅಂತ ಹೇಳ್ಬೋದು. ಮನೆ ವೈದ್ಯರು ಏನು ಹೇಳ್ತಾರೆ? ಲವಂಗದನೇ ಇಟ್ಕೊಂಡ್ಬಿಡ್ರಿ ಹೋಗುತ್ತೆ ಅಂತಾರೆ. ಆದರೆ ಡಾಕ್ಟ್ರು ಜಾಸ್ತಿ ಆದಾಗ ಏನು ಮಾಡ್ತಾನೆ ಅವನು? ರೂಟ್ ಕೆನಾಲ್ ಮಾಡಿಸ್ರಿ ಅಂತ. ರೂಟ್ ಕೆನಾಲಿಂಗ್ ತೋರಿಸಿ ಅಂದರೆ ಆಗುತ್ತೆ ಮಾಧ್ಯಮದ ತೋರಿಸ್ಲಿಕ್ಕೆ? ರೂಟ್ ಕೆನಾಲಿಂಗ್ ಹೆಂಗೆ ಒಬ್ಬ ದಂತವೈದ್ಯ ಹೇಳ್ತಾನೋ, ರೂಟ್ ಕೆನಾಲಿಂಗ್ ತಿಳಿದವ್ರ ಹತ್ರ, ಕ್ವಾಲಿಫೈಡ್ ಡಾಕ್ಟರ್ ಹತ್ರ ರೂಟ್ ಕೆನಾಲಿಂಗ್ ಮಾಡಿಸ್ಕೊಂಡು ಕ್ಯಾಪ್ ಹಾಕಿಸ್ಕೊಳ್ಳಿ, ಪೂರ್ತಿ ನೋವು ಹೋಗುತ್ತೆ, ನಿಮ್ಮ ಹುಳುಕಲ್ಲು ಸರಿ ಹೋಗುತ್ತೆ ಅಂತ. ಆ ರೀತಿಯಲ್ಲಿ ಭೂಸ್ವಾಧೀನಕರ ಪ್ರಯೋಗ ಅಂತ ಒಂದಿದೆ. ಇದು ರೂಟ್ ಕೆನಾಲಿಂಗ್ ಮಾಡಿಸ್ಕೊಳ್ಳಿ ನಾನು ಹೇಳ್ತಾ ಇರೋದು ನಿಮಗೆ ಆ ಅರ್ಥದಲ್ಲಿ. ಅಂದರೆ ಆ ಥರದವ್ರನ್ನೇ ನೀವು ಸರಿಯಾಗಿ ಹೋಗಿ ಆಶ್ರಯಿಸಬೇಕು. ಆ ಥರ ಈ ಭೂಸ್ವಾಧೀನಕಾರಕ ಪ್ರಯೋಗವನ್ನು ಒಂದಿಷ್ಟು ದಿನ ಇಂಥ ವಾರದಲ್ಲಿ ಹೀಗೆ ಮಾಡಬೇಕು, ಇಂಥ ವಸ್ತು ತೆಗೆದುಕೊಂಡು ಬರಬೇಕು, ಆ ಭೂಮಿಯನ್ನು ತೆಗೆದುಕೊಳ್ಳುವವನು ಅಂತ ಒಂದು ನಿಯಾಮಕ ಇದೆ. ಅದನ್ನು ಮಾಡಿಸಿದ್ದೇ. ಆದರೆ 2 ಥರಕ್ಕೂ ಇದೆ ಇದು. ಒಂದು ಭೂ ಸ್ವಾಧೀನಕ್ಕೆ ಅಥವಾ ಭೂವನ್ನು ನೀವು ವಿಕ್ರಯ ಮಾಡಲಿಕ್ಕೂ ಉಂಟಿತು. ತೆಗೆದುಕೊಳ್ಳಲಿಕ್ಕೆ ಒಂದು, ನಮಗೆ ಒಲಿಸಿಕೊಳ್ಳಲಿಕ್ಕೆ. ಮಾರಾಟ ಮಾಡಬೇಕು ಅಂತಿದ್ದರೆ ಸುಮಾರು ಜನಗಳ ಭೂಮಿ ಮಾರಾಟ ಆಗೋದಿಲ್ಲ. ಅವಾಗ ಈ ಪ್ರಯೋಗವನ್ನು ಮಾಡಿಸಿದರೆ ಅದು ಮಾರಾಟವಾಗಿಯೂ ಹೋಗುತ್ತದೆ. ಆ ರೀತಿಯಾಗಿರ್ತಕ್ಕಂತಹ ಈ ಭೂ ಸ್ವಾಧೀನಕಾರಕವಾಗಿರ್ತಕ್ಕಂತಹ ಈ ಪ್ರಯೋಗವನ್ನು ಮಾಡಿಸಿ, ಅದಕ್ಕೊಂದು ವಿಧಿ ಇದೆ. ತೆಗೆದುಕೊಂಡೋಗ ಭೂಮಿಗೆ ಹಾಕೋದು ಇಡೋದೆಲ್ಲ ಮಾಡಿಸಿದ್ದಾದರೆ ಆ ಭೂಮಿ ನಿಮಗೆ ಒಲಿದು ಬಂದು ಅಲ್ಲಿ ಅಂಗಡಿ ಆಗಿರಬಹುದು, ಮನೆ ಆಗಿರಬಹುದು, ಮತ್ತೊಂದಾಗಿರಬಹುದು, ನಿಮಗೆ ಅತ್ಯಂತ ಶುಭವನ್ನು, ಏಳಿಗೆಯನ್ನು, ಲಕ್ಷ್ಮೀಪ್ರದವೂ ಆಗುತ್ತೆ ಅಂತಕ್ಕಂಥದ್ದು ನಿಸ್ಸಂದೇಹ. ಖಂಡಿತ ಗುರುಜಿ. ಯಾಕಂದರೆ ಭೂಮಿ ಖರೀದಿ ಮಾಡೋದಕ್ಕೂ ಮೊದಲು ಆಗಿರ್ಬೋದು, ಅಥವಾ ಬಂದ ಭೂಮಿಯನ್ನು ಹೇಗೆ ಒಲಿಸಿಕೊಳ್ಳಬೇಕು ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಮಂಗಳಮಾಹೇಶ್ವರಿ ಶುಭಂ ಕರೋತು.
ವೀಕ್ಷಕರೇ, ನೀವು ಕೂಡ ಒಂದು ಸೈಟ್ ಅಥವಾ ಜಾಗ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಖರೀದಿ ಮಾಡಿದ ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೂ ಮೊದಲು ಏನು ಮಾಡಬೇಕು ಅಂತ ತಿಳಿದುಕೊಳ್ಬೇಕು ಎಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.